ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಟರ್ಟೈನಿಂಗ್ ಆಗಿದೆ, ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜಾನು ಜಾನು ಜಾನಕ್ಕ ಬಾಯ್ ಮಾಡು. ಯಾಕೆ ಅಂದ್ರೆ ಬಸ್ಸಲ್ಲಿ ಹೋಗ್ತಿದ್ವಿ, ಬೇಗ ಬಂದು ನಿಮ್ಮ ಅಪ್ಪ ಬರೋದ್ಲೆ, ನಿಮ್ಮ ಅಪ್ಪ ಬರುತ್ತೆ, ಬೇಗ ಬಂದು ಜಲ್ದಿ ಬನ್ನಿ ಅಲ್ವೇ ಹಂಗಲ್ಲ ಬನ್ನಿ ಜಾನು ಹೇಳಿದ್ಲು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಅದು ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ಅರ್ಥ ಆಗಿರಲ್ಲ. ನಾವು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಶಿವಮೊಗ್ಗದಿಂದ ಬಂದಿದ್ರು, ರೇಣುಕಕ್ಕ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ನನಗೆ ಸ್ವಲ್ಪ ಮೈಗ್ರೇನ್ ಇತ್ತು, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದಿದ್ದಕ್ಕೆ ಬಾ ಅಲ್ಲೇ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು 3 ಜನನೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಚಂದ್ರಪಟ್ಟಣ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು. ಸೊ ಹರಿಹರಪುರ ರಿಟರ್ನ್ ಬರುತ್ತೆ ಚಂದ್ರಪಟ್ಟಣಕ್ಕೆ. ಆ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದು ನಾವಿಲ್ಲಿ. ನಮ್ಮೂರು ಬಸ್ ಸ್ಟ್ಯಾಂಡ್ ಇದು. ಬಸ್ಸು ಹರಿಹರಪುರ ಹೋಗಿ ರಿಟರ್ನ್ ಬರೋ ಅಷ್ಟರಲ್ಲಿ ಒಂದು 10 ನಿಮಿಷ ಆಗಿತ್ತು. ಬಸ್ ಹತ್ಕೊಂಡು ಬಂದು ಇದು ಚನ್ನರಾಯಪಟ್ಟಣ. ನಾವು ಎಲ್ಲ ಕಡೆನೂ ತುಂಬ ಮಳೆ ಅವತ್ತು. ನಮ್ಮ ವಿಡಿಯೋನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಎಲ್ರಿಗೂ ಧನ್ಯವಾದಗಳು. ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವರೆಲ್ರಿಗೂ ಧನ್ಯವಾದಗಳು. ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಬಿಸಿ ಬಿಸಿ ಪಾಪ್ಕಾರ್ನ್ ಮಾರ್ತಾಯಿದ್ರು. ಬಸ್ ಇನ್ನೂ ಬಂದಿರಲಿಲ್ಲ, ಬಸ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದೆ ಶಿವಮೊಗ್ಗ ಬಸ್ಸಿಗೆ. ಬಂದವ 2 ಬಸ್ಸೂ ತುಂಬ ರಶ್ ಆಗಿತ್ತು. ನಾನು ಪಾಪ್ಕಾರ್ನ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದೆ. ಆ ಕಡೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ದೀಕ್ಷಾ ಮತ್ತು ರೇಣುಕಕ್ಕ ಇಬ್ಬರೂ. ಮಳೆ ತುಂಬ ಬರ್ತಾ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ಮಾತ್ರ ಸಖತ್ತು ಗಲೀಜಾಗಿತ್ತು. ಮಳೆ ಬಂದಾಗೆಲ್ಲ ಹಿಂಗೆ ಅನಿಸುತ್ತೆ. ಬಸ್ ಸ್ಟ್ಯಾಂಡ್ನ ಕ್ಲೀನ್ ಮಾಡ್ತಾರಲ್ಲ ಪೌರ ಕಾರ್ಮಿಕರು, ನಿಜವಾಗ್ಲೂ ಅವ್ರದ್ದು ಸಖತ್ ಕಷ್ಟದ ಕೆಲಸ. ನಾವು ಮನೆ ಏನಾದರೂ ಒರೆಸ್ದಾಗ ಮನೆಯಲ್ಲಿ ಯಾರಾದರೂ ಹೋಗಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಳ್ದಾನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ದೋ. ಅರ್ಧ ಗಂಟೆ ಮೇಲೆ ಒಂದು ಬಸ್ ಬಂತು. ಆ ಬಸ್ಸಲ್ಲಂತೂ ಬಸ್ ತುಂಬ ಜನ, ಮತ್ತು ಹತ್ತೋವಾಗ್ಲೂ ಅಷ್ಟೇ ತುಂಬ ಜನ. ನಮಗೆ ಅಪರೂಪಕ್ಕೆ ಓಡಾಡೋರಿಗೆ ಅಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ಡೈಲಿ ಓಡಾಡೋರು ಹೆಂಗೆ ಓಡಾಡ್ತಾರಪ್ಪ ಅನಿಸುತ್ತೆ. ಶಕ್ತಿ ಯೋಜನೆ ಮಾಡಿದ ಮೇಲೆ ಅಂತೂ ತುಂಬ ಜನ ಅಂದರೆ ಜನ, ಅದರಲ್ಲಿ ಲೇಡೀಸ್ ಅಂತೂ ತುಂಬ ಜಾಸ್ತಿ. ಡೈಲಿ ಓಡಾಡೋರು ಹಂಗೆ ಅನ್ಕೊಂತಾರೆ ಈ ಶಕ್ತಿ ಯೋಜನೆ ಯಾವಾಗ ಕ್ಯಾನ್ಸಲ್ ಮಾಡ್ತಾರಪ್ಪ ಅಂತ. ನಮಗೂ ಲಾಸ್ಟ್ ಸೀಟ್ ಸಿಕ್ಕಿತ್ತು, ಅದಂತೂ ಎತ್ತಿ ಹಾಕಿ ಅರ್ಧ ಮೈ ನೋವು ಕಾಣಿಸ್ಕೊಂಡಿತ್ತು ನಮಗೆ. ಶಿವಮೊಗ್ಗದಲ್ಲೂ ಸಖತ್ತು ಮಳೆ, ಶಿವಮೊಗ್ಗದಲ್ಲೂ ತುಂಬ ಮಳೆ. ಶಿವಮೊಗ್ಗ ಈ ಹೊಳೆ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು. ಯಾಕೆ ಅಂದರೆ ಶಿವಮೊಗ್ಗಕ್ಕೆ ಬಂದು ತಲುಪಿದ್ವಿ ಅನ್ನೋದೊಂದು ತಲೆಯಲ್ಲಿ ಬಂತು ನನಗೆ. ಹೊಳೆ ತುಂಬಿ ಹರಿತಾಯಿತ್ತು, ನೋಡೋಕ್ಕಂತೂ ಸಖತ್ ಖುಷಿ ಆಯ್ತಾಯಿತ್ತು. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂತು, ಇಳಿದ್ವಿ. ನಮ್ಮ ಹುಡುಗರಿಗಂತೂ ಫುಲ್ ಖುಷಿ. ಇಷ್ಟೊತ್ತು ಕೂತಿದ್ಕೂ ಸದ್ಯ ಅಷ್ಟೊತ್ತಿಗೆ ನಾವು ಇಳಿಯೋವಾಗ್ಲೇ ಇನ್ನೂ ಮಳೆ ಹನಿತಾನೇ ಇತ್ತು. ಈ ಸಲ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಮಳೆ ಶುರುವಾಗ್ತಾ ಇದೆ. ಎಲ್ಲ ಕಡೆನೂ ಹಂಗೆ ಬಂದರೆ ಸಾಕು, ಮಳೆ ಬೆಳೆ ಚೆನ್ನಾಗಾದರೆ ಸಾಕು. ನಾವು ಹೋಗೋ ಅಷ್ಟರಲ್ಲಿ ಆಟೋದಲ್ಲಿ ಪಾಪಣ್ಣಿ ಅಣ್ಣ ಬಂದು ಕಾಯ್ತಾಯಿದ್ರು ಪಾಪ. ಆಟೋ ಹತ್ಕೊಂಡ್ವಿ ಮನೆಗೆ ಹೋಗೋಣ ಅಂತ. ಅಲ್ಲೂ ಅವಾಗ ತಾನೇ ಸ್ವಲ್ಪ ಮಳೆ ಉದುರ್ತಾ ಇತ್ತು. ನೋಡಿ, ಇದೇ ಶಿವಮೊಗ್ಗ. ವೆದರ್ ಅಂತೂ ಸಖತ್ತಾಗಿತ್ತು ಮಳೆ ಬಂದಿರೋದಕ್ಕೂ. ಇಲ್ಲಿ ಜಾಸ್ತಿ ಟ್ರಾಫಿಕ್ ಇಲ್ಲ, ನಮ್ಮ ಬೆಂಗಳೂರು ಥರ. ಸಖತ್ ಫ್ರೀಯಾಗಿರುತ್ತೆ ರೋಡು. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಏನು ಇಷ್ಟೊಂದು ಫ್ರೀ ಆಗಿದೆಯಲ್ಲ ರೋಡು ಅಂತ. ಹಂಗೆ ನೋಡ್ಕೊಂಡ್ರೆ ಬೆಂಗಳೂರು ಅಂತ ಟ್ರಾಫಿಕ್ ಎಲ್ಲೂ ಇಲ್ವೇನೋ, ಅಷ್ಟು ಟ್ರಾಫಿಕ್ ಬಿಡಿ ಬೆಂಗಳೂರಲ್ಲಿ.
ಮೈಸೂರು ಮತ್ತು ಶಿವಮೊಗ್ಗ ಅಷ್ಟು ಟ್ರಾಫಿಕ್ ಇಲ್ಲ ಅನಿಸುತ್ತೆ. ಮೈಸೂರಲ್ಲಿದ್ರೂ ಶಿವಮೊಗ್ಗದಲ್ಲಿ ಅಷ್ಟಿಲ್ಲ. ಬೇಗನೆ ಮನೆಗೆ ಹೋದ್ವಿ. ಇನ್ನು ಜಾಸ್ತಿನೇ ಮಳೆ ಸ್ಟಾರ್ಟ್ ಆಯಿತು ನಾವು ಹೋಗೋಷ್ಟರಲ್ಲಿ. ಅಯ್ಯಪ್ಪ ಏನು ಇಷ್ಟ ಮಳೆ. ಅಲ್ಲಿ ಅಮ್ಮ ಅಲ್ಲೋಡು. ಸ್ವಲ್ಪ ದೊಡ್ಡದಾಗಿತ್ತಲ್ಲ ಲಿಫ್ಟ್. ಈಗ ಚಿಕ್ಕದಾಗೈತೆ. ಚಿಕ್ಕದಾಗ್ಬಿಟ್ಟಿದೆ ನೀವು ಗೊತ್ತಿ ಅಂತ. ಓಪನ್ ಇದೆ. ಎಂಟ್ರಿ ಸೂಪರ್ ಎಂಟ್ರಿ. ಎಷ್ಟು ಭಯ. ನಾನು ಬಂದ ತಕ್ಷಣ ಬಂದಿದ್ದು ನೋಡು. ಅಯ್ಯಪ್ಪ ಡೆಡ್. ಏನಿದು ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಏನ್ ಕತೆ? ನೋಡು ಮತ್ತೆ ನಾವು ಬಂದ ತಕ್ಷಣ ಬಂತಲ್ಲ. ನಾವು ಬಂದ ತಕ್ಷಣ ಬಂತು ಮಳೆ. ಏನು ಕಿಚನ್ ಇಷ್ಟೊಂದು ಅಗಲ ಕಾಣ್ತೈತಲ್ಲ ಇವತ್ತು? ಕಿಚನ್ ಇಷ್ಟೊಂದು ಅಗಲ ಕಾಣ್ತೈತೆ. ಕರೆಕ್ಟ್ ಏನೋ ಇಲ್ಲ ಇಲ್ಲಿ. ಧೃತಿ ನಾವು ಹೋಗೋ ಅಷ್ಟರಲ್ಲಿ ದಿನಸಿ ಐಟಮ್ನ ತಗೊಬಂದಿದ್ಲು ಮತ್ತು ತರಕಾರಿ ಐಟಮ್ಸ್ ಎಲ್ಲ ತಂದಿದ್ಲು. ಅದನ್ನೆಲ್ಲ ಅವಳು ಜೋಡಿಸ್ತಾ ಇದ್ಲು. ನಾವು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ನಾನು ಸ್ವಲ್ಪ ತರಕಾರಿ ಐಟಮ್ಸ್ನ ಜೋಡಿಸ್ತಾ ಇದ್ದೆ. ಅಕ್ಕ ಕಿಚನ್ನ ಕ್ಲೀನ್ ಮಾಡ್ತಾ ಇತ್ತು. ದೀಕ್ಷೆ ತಗೊಂಡು ಕೊಡಿವೆಲ್ಲ ಕೊಡುವೆಲ್ಲ. ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದೆ. ಅದು ಯಾಕೋ ಮಳೆ ಹೋಯ್ತು, ಮಣ್ಣೆಲ್ಲ ಅದು ಕೋಸದು ಆಗಿತ್ತು. ಸೊ ಅದನ್ನೆಲ್ಲ ತೆಗೆದು ನಾನು ಕಾಂಪೌಂಡ್ ಮೇಲೆ ಇಟ್ಟೆ ಲಾಸ್ಟಿಗೆ. ನಾವು ಹಾಕೋ ವಿಡಿಯೋನ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಾನು ವಾರಕ್ಕೆ 2 ವಿಡಿಯೋನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ನಾನು ಕಲಿಕಾ ಕೇಂದ್ರನ ಶುರು ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಮನೆ ಕೆಲಸಗಳು ಇರುತ್ತೆ, ನಾನು ದೊಡ್ಡ ಮನೆಗೂ ನೋಡ್ಕೋಬೇಕು ನಾನು. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ನಾನು ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಗುರುವಾರ ಮತ್ತು ಭಾನುವಾರ. ಆದಷ್ಟು ಅಲ್ಲಿ ಸ್ವಲ್ಪ ದಿನಸಿ ಐಟಮ್ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ಅಷ್ಟೊತ್ತಿಗಾಗಲೇ ಸಂಜೆ ಆಗೋಯ್ತು. ಇಲ್ಲಿ ಅಮ್ಮ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಮನೆ ಹತ್ರ, ರೇಣುಕಕ್ಕರ ಅಮ್ಮ ಮನೆ ಹತ್ರ ಬಂದ್ವಿ. ಅವ್ರ ತಂಗಿಯವರು ಮತ್ತು ಅವ್ರ ಅಮ್ಮ ಇಲ್ಲೇ ಇರೋದು. ಅವ್ರ ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆಸ್ಕೊಂಡಿರ ಅಂತಂದರೆ ನಿಜವಾಗ್ಲೂ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನನಗೆ. ಅಲ್ಲಿ ನೋಡಿ, ಇದು ಬಂಬು ಪ್ಲ್ಯಾಂಟು. ಮನೆ ಒಳಗಡೆ ಇಡ್ತೀವಲ್ಲ ನಾವು, ವಾಸ್ತು ಪ್ರಕಾರ ಇಡ್ತೀವಲ್ಲ, ಅದು ಬಂಬು ಪ್ಲ್ಯಾಂಟು. ಎಷ್ಟು ಉದ್ದ ಅವರು ನೆಲಕ್ಕೆ ಹಾಕಿದ್ದಾರೆ. ಅವ್ರ ಮನೆ ಎತ್ತರಕ್ಕೆ ಬಂದಿದೆ ಇದು. ಬಂಬು ಪ್ಲ್ಯಾಂಟ್ ನೆಲಕ್ಕೆ ಹಾಕಿದರೆ ಇಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಅವ್ರ ಮನೆ ಹತ್ರ ತುಂಬ ಜಾಗ ಇದೆ. ಇಲ್ಲಿ ನೋಡಿ ಯಾವ್ಯಾವ ಥರ ಹೂಗಳು ಬೇಕೋ ಎಲ್ಲ ಥರದ ಹೂ ಗಿಡಗಳು ಮತ್ತು ತರಕಾರಿನೂ ಹಾಕೊಂಡಿದ್ದಾರೆ ಇವರು. ಮಳೆ ಬಂದಿದ್ದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗಿಡಗಳೆಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಲ್ವಾ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ರೇಣುಕಕ್ಕ ಅವರ ತಂಗಿ ಮತ್ತು ಅವ್ರ ಫ್ಯಾಮಿಲಿ ಇದ್ದಾರೆ. ಇವತ್ತು ನನ್ನ ಬರ್ತಡೇ ಇರುತ್ತೆ. ಅದಕ್ಕೆ ಸಿಟಿಗೆ ಹೋಗಿರ್ತಾರೆ, ಕೇಕ್ ತರೋಣ ಅಂತ ಹೇಳಿ. ಸಣ್ಣ ಏನು ಮಾಡ್ತಾನೆ, ಹುಲಿ ಬಂತು ಅಂತ ಮರದ ಮೇಲೆ ಹತ್ಬಿಡ್ತಾನೆ. ಅವ್ನು ಬಾತ್ರೂಮ್ ಮಾಡ್ತಾನೆ. ಯಾರ ಮೇಲೆ ಮಾಡ್ತಾನೆ? ಕಾವೇರಿ ಮೇಲೆ. ಮಮ್ಮಿ, ಯಾರ ಮೇಲೆ ಮಾಡ್ತಾನೆ? ತಪ್ಪು. ಕೆಳಗಡೆ ಮಾಡ್ತಾನೆ. ಅಲ್ಲ, ನಿನ್ ಮೇಲೆ ಮಾಡ್ತೀನಿ ಅಂತ. ಅವನ ಮೇಲೆ ಮಾಡ್ತಾನೆ ಅನ್ಸುತ್ತೆ. ನನ್ನ ಮೇಲೆ ಅಲ್ಲ, ನಿನ್ನ ಮೇಲೆ ಮಾಡ್ತೀನಿ. ಹಂಗಂದ್ರೆ ಏನು? ಅಲ್ಲಿ ಬಂಬು ಪ್ಲಾಂಟ್ ಅಷ್ಟುದ್ದಾಗಿರೋದು ನಾನು ನೋಡೇ ಇಲ್ಲ. ರೇಣುಕಕ್ಕ ಅವ್ರ ಅಮ್ಮ ಮನೆಯಿಂದ ನಾವಿಲ್ಲಿ ಪಿಜ್ಜಾ ಕಾರ್ನರಿಗೆ ಬಂದು ಹುಡುಗರು ಪಿಜ್ಜಾ ತಿನ್ನಬೇಕು ಅಂತ ಅಂದರು.
ಇವರು ಬಂದು ಕೇಳ್ದವ್ರಿಗೆ ಮಾತ್ರ ಆವಾಗಲೇ ರೆಡಿ ಮಾಡಿ ಕೊಡೋದಂತೆ ಬಿಸಿ ಬಿಸಿದು. ಅವರು ರೆಡಿಮೇಡ್ ಮಾಡಿಟ್ಟಿರಲ್ಲ ಅಂತ ಅಂದರು. ಸೊ ಅವ್ರು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು. ಅಲ್ಲಿ ಕೂರಿಸ್ಕೊಂಡು ಹುಡುಗ್ರನ್ನ ಸಮಾಧಾನ ಮಾಡೋಷ್ಟರಲ್ಲೇ ಸುಮಾರು ಹೊತ್ತು ಆಗೋಯ್ತು ನಮಗೆ. ಅಷ್ಟರೊಳಗೆ ಹೆಂಗೋ ರೆಡಿ ಆಯಿತು ತಗೊಳ್ಳಿ ಅಂತ ಕೊಟ್ಟರು. ಹುಡುಗರು ತುಂಬ ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ಬಿಸಿ ಬಿಸಿ ಪಿಜ್ಜಾ ಕೊಟ್ಟರು. ಹುಡುಗರು ಫುಲ್ ಖುಷಿಯಾಗೋದ್ರು. ಅಂಗಡಿಯವ್ರ ಪಾಪ ಹುಡುಗ್ರನ್ನ ತುಂಬ ವೆಯ್ಟ್ ಮಾಡಿಸ್ತೆ ಅಂತ ಅವರು ಬೇಜಾರು ಮಾಡ್ಕೊಂಡ್ರು. ಹುಡುಗರಿಗೆ ಪಿಜ್ಜಾ ಸಾಕಾಗಲಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ತಿಂದಿದ್ದು ಸಮಾಧಾನನೇ ಆಗಿಲ್ಲ. ಯಾಕೆ ಅಂದರೆ ಎಲ್ರಿಗೂ ಒಂದೊಂದೇ ಪೀಸ್ ಬಂದಿದ್ದದು. ಇಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ ಯಾರು ಅಂತ ಅನ್ಕೊತಿರೋ, ಇಬ್ಬರು ನಮ್ಮ ಮಕ್ಕಳು, ಇನ್ನಿಬ್ಬರು ರೇಣುಕಕ್ಕವ್ರ ತಂಗಿ ಮಕ್ಕಳು, ಇನ್ನಿಬ್ಬರು ಅಲ್ಲಿ ಪಾಪಣ್ಣಿ ಅಂತ ಬಂದಿದ್ರಲ್ಲ ಆಟೋದಲ್ಲಿ ಅವ್ರ ತಂಗಿ ಮಕ್ಕಳು. ಎಲ್ಲರೂ ಅಲ್ಲೇ ಇದ್ದರು. ಅವ್ರಿಗೆ ಪಿಜ್ಜಾ ಸಾಕಾಗಲಿಲ್ಲ. ಇವಾಗ ಗೋಲ್ಗಪ್ಪ ತಿಂತೀವಿ ಅಂತ ಅಂದರು. ಎಲ್ಲರೂ ಹೊಟ್ಟೆ ತುಂಬ ಗೋಲ್ಗಪ್ಪ ತಿಂದರು. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಎಲ್ಲರೂ ಒಟ್ಟಿಗೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಂಗೆ ಅಲ್ವ ಹುಡುಗರು ಒಬ್ಬೊಬ್ಬರು ಕರ್ಕೊಂಡು ಹೋಗೋದಕ್ಕಿಂತ ಈ ಥರ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋದಾಗ ಅವ್ರಿಗೊಂಥರ ಖುಷಿ ಸಿಗುತ್ತೆ. ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಚೆನ್ನಾಗಿದ್ರು ಮಾತ್ರ. ಮನೆಗೆ ಹೋದ್ರೆ ನಮಗೆ ಊಟ ಬೇಡ ಅಂತ ಅಲ್ಲೇ ಹೇಳ್ಕೊಂಡು ಕರ್ಕೊಬಂದರು. ಸೊ ಮನೆಗೆ ಬಂದ್ವಿ. ನೋಡಿ ಇದು ಕಳಲೆ ಅಂತ, ಬಿದ್ರದ್ದು ಎಳೆ ಚಿಗುರಿರುತ್ತಲ್ಲ ಅದಕ್ಕೆ ಕಳಲೆ ಅಂತಾರೆ. ಶಿವಮೊಗ್ಗದ ಕಡೆ ತುಂಬ ಫೇಮಸ್ ಇದು. ನಮ್ಮ ಕಡೆ ಬಾಳೆ ದಿಂಡನ್ನು ಮಾರ್ತಾರಲ್ಲ ಅದೇ ಥರ ಮಾರ್ತಾರೆ. ಇದು ವರ್ಷಕ್ಕೆ ಒಂದು ಸಲನಾದರೂ ತಿನ್ನಬೇಕಂತೆ. ಹೊಟ್ಟೆಲಿ ತಲೆ ಕೂದಲು ಆ ಥರ ಏನಾದರೂ ಇದ್ದರೆ ಇದು ಮೋಷನಲ್ಲಿ ಹೋಗುತ್ತಂತೆ. ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. 3 ಥರದ ಕಾಳು ಇಲ್ಲ 4 ಥರದ ಕಾಳನ್ನ ನೆನೆಸ್ಬಿಟ್ಟು ಇದನ್ನು 3 ದಿವಸ ನೆನೆಸ್ಬೇಕು ಮತ್ತು ನೀರು ತೆಗಿಬೇಕು. ಅದಿನ್ನು ಸಸಿ ಮಗ ಇದು ಸಣ್ಣದಿದು, ಇದು ಸಣ್ಣ ಕುಯ್ದಿರೋದು. ನಿನ್ನ ಹೆಸರೇನು? ಲಿತಿಕ್ಷಾ. ಕೇಳಿಸ್ಲಿಲ್ಲ. ಲಿತಿಕ್ಷಾ. ಯತೀಕ್ಷಾ ಏನು ಮಾಡು ಅದು ಮಾಡು. ಹೆಂಗೆ ಮಾಡ್ದೆ? ಹೆಂಗೆ ಮಾಡಿ ತೋರಿಸು ತೋರಿಸು ಏನೋ ಮಾಡ್ತಿದ್ಯಲ್ಲ ತೋರಿಸು. ಹಾಂ ಅಯ್ಯಪ್ಪ ನೀನು ಮಾಡಿ ದೀಕ್ಷಾ? ಬರಲ್ಲ, ನನಗೆ ಬರ್ತಾ ಇಲ್ಲ. ಅಲ್ಲಿ ಇನ್ನೊಂದ್ಸಲ ಮಾಡವ. ಈ ಕಳಲೆ ಪಲ್ಯನ ನಾನು ಒಂದು ಸಲ ಮಾಡಿದ್ದೆ. ಸಖತ್ ಟೇಸ್ಟ್ ಇರುತ್ತೆ ಮಾತ್ರ. ಮಸಾಲೆ ಎಲ್ಲ ಹಾಕಿ 4 ಥರದ ಕಾಳನ್ನ ನೆನೆಸ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರಂತೂ ಯಾವುದು ನಾನ್ ವೆಜ್ ಕೂಡ ಅದ್ರ ಮೇಲೆ ನಿಲ್ಲೋ ಅಷ್ಟು ಚೆನ್ನಾಗಿರುತ್ತೆ. ಒಂದು ದಿವಸ ಈ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ನಾನು. ಇವಾಗ ನಮ್ಮ ಜಾನು ಸತೀಶ್ ಅಣ್ಣಂಗೆ ಕ್ಲಾಸ್ ತಗೊಂಡಿಲ್ಲ ನೋಡಿ. ಸುಮ್ಮನೆ ಕಟ್ಟು ಮಾಡು. ರೇಖಮ್ಮಿಗೆ ಯಾವಾಗ ಹಿಂಸೆ ಕೊಡ್ಬಾರ್ದು. ಚೈನಾ ಓಕೆ ಓಕೆ ಡನ್ ಸಿದ್ಧವಾಗಿದೆ. ಇನ್ನೇ ಮಾಡ್ತೀಯ? ಏನ್ ತಿಂತೀಯ ಉಂತೀಯ? ಚಾಕ್ಲೇಟ್ ಕುಯ್ತಾ ಜಾನು ಸಾರಿ ಕೇಳಂಗೆ ಸಾರಿ ಕೇಳೋ. ರೇಖಮ್ಮಿಗೆ ಏನ್ ಮಾಡ್ದೆ? ಹೊಡೆದಾನ ನೀನು ಬಂದಾಗ ನೀನೇ ತಾನೇ ಹೊಡೆದಿದ್ದು. ಸಾರಿ ಕೇಳ ಪಾಪ. ರೇಖಮ್ಮಿಗೆ ಕೈ ಇದ್ ಮಾಡಿದ್ವಿ ಚಾಕ ಚುಟ್ಟಕ್ಕಿರ್ತಾರೆ. ಏನಕ್ಕೂ ಜಗಳ ನೀವು ತುಂಬಾ ಇದ್ ಮಾಡ್ಬೇಕು. ಅವರೆಲ್ಲ ನಾನು ನಿಜವಾಗ್ಲೂ ಹೇಳಿದ್ನಿ ಯಾವಾಗ್ಲೂ ಹಿಂಗೆ ಗೊತ್ತಲ್ಲ. ಸಾರಿ ಕೇಳಲ್ಲ ಪಪ್ಪ ಯಾರು ಅವಳ ಇಷ್ಟ ಕೊಡ್ತಾ ನೀವು ಅವ್ರ ಪಾಡಿ ನಿಂಗೆ ಅವ್ರ ಪಾಡಿ ಸುಮ್ಮನೆ ನಿಮ್ ಪಾಡಿ ಯಾಕೆ ಮಾಡ್ತೀರಾ? ಅವರೆಲ್ಲ ಪಾಡಿ ಸುಮ್ಮನೆ ನಿಮ್ ಪಾಡಿ ಯಾಕೆ ದೇವಸ್ವಾಮಿಗೆ ಬೇಕಾ ನಿಂಗಾರು ಮತ್ ಸುಮ್ಮಿರ ಮತ್ತೆ. ನಮ್ಮ ಸತೀಶ್ ಅಣ್ಣ ನಮ್ಮ ಜಾನು ಏನಕ್ಕೆ ಬೈತಾ ಇದ್ಲು ಅಂತಂದರೆ ನಮ್ಮ ರೇಣುಕಕ್ಕ ಅಲ್ಲಿ ಹತ್ತಿಸ್ತಾ ಇತ್ತು ಬೈಲಿ ಅಂತ. ಕೈಲಿ ಸ್ವಲ್ಪ ಗಾಯ ಆಗಿತ್ತು. ಇದನ್ನು ಸತೀಶ್ ಅಣ್ಣನೇ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಅವಳು ಸತೀಶ್ ಪಾಪ ಮಾಡಿದ್ದ ಅಂದ್ಬಿಟ್ಟು ಸರಿಯಾಗಿ ಕ್ಲಾಸ್ ತಗೊಂಡಿದ್ಲು. ಜಾನು ಮಾತಾಗಿರ್ಬೋದು ಬೈಗಳಾಗಿರ್ಬೋದು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಬಿಟ್ಟರೆ ಹಿಂಗೆ ಜಾಸ್ತಿ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ನಮ್ಮ ದೀಕ್ಷನ್ ಕಳಿಸ್ಬಿಟ್ಟು ಹೋಗಿ ಒಂದ್ಸಲ ಲಿಫ್ಟಲ್ಲಿ ಹೋಗ್ಬಿಟ್ಟು ಬರೋಗಿ ಅಂತ ನಾನೇ ಕಳಿಸ್ದೆ. ಬನ್ನಿ ಇವತ್ತು ಏನೇ ನಿಂಗೆ ಬಾ ಎಲ್ಲಿಗೆ? ನಾಳೆ ಮೈಗ್ರೇನ್ಗೆ ಔಷಧಿ ತಗೊಳ್ಳೋದಿದೆ, ಅಲ್ಲಿಗೆ ಹೋಗಬೇಕು. ಈ ವ್ಲಾಗ್ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಖುಷಿ ಕೊಡ್ತು ಅಂತ ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Subscribe my channel.